ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಥಿಂಗ್ ಲೈಕ್ ದಟ್. ಸೀತಾ ಅವ್ರಿಗೆ ಏನ್ ಇಷ್ಟನೋ ಅವ್ರು ಅದನ್ನ ಮಾಡೇ ಮಾಡ್ತಾರೆ. ನನ್ನ ಕಡೆಯಿಂದ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲಪ್ಪ. ಅಂಡ್ ಮೋರ್ ಓವರ್, ಸೀತಾ ಅವ್ರಿಗೆ ಆಫೀಸ್ ಬರಬೇಕು ಅಂತ ಅನ್ಸಿದ್ರೆ ಬರ್ತಾರೆ, ಮನೇಲಿ ಇರ್ಬೇಕು ಅಂದ್ರೆ ಮನೇಲಿ ಇರ್ತಾರೆ. ಅವ್ರಿಗೆ ಎಲ್ಲಾ ತರ ಫ್ರೀಡಮು ಕೊಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಮಗಳು ಮನೆ ಅಂತ ಬ್ಯುಸಿ ಆಗಿದ್ದಾರೆ. ಐ ಡೋಂಟ್ ವಾಂಟ್ ಟು ಪುಟ್ ಮೋರ್ ಪ್ರೆಷರ್. ಯು ನೋ ಹೌ ಇಟ್ ಇಸ್. ಅಶೋಕ್ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ಮಗ ಅದು ಒಂದಿನ ರಜೆ ಹಾಕೋದಕ್ಕೂ ಸೀತಾ ಅಳೋಳು. ಈಗ ಏನಾಯ್ತು? ಅತ್ತೆ ಬೇಡ ಅಂದ್ರು ಅಂತ ಅವಳು ಬಂದಿಲ್ವಾ? ಹಲೋ ಪ್ರಿಯಾ. ಏನಮ್ಮ, ಯಜಮಾನ್ರಿಗೆ ಮಾತ್ರ ಆಫೀಸಿಗೆ ಕಳ್ಸಿಬಿಟ್ಟಿದ್ಯಾ? ಯಾಕೆ ಬಂದಿಲ್ಲ ಆಫೀಸ್ಗೆ? ನಿಮ್ ಯಜಮಾನ್ರನ್ನ ಕೇಳಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ತರ ಮಾತಾಡಿದ್ರು. ನೀನ್ ಯಾಕೆ ಆಫೀಸಿಗೆ ಬಂದಿಲ್ಲ ಅಂತ ಸರಿ ರೀಸನ್ನೇ ಕೊಡ್ಲಿಲ್ಲ. ಮೋಸ್ಟ್ಲಿ ಎಲ್ರ ಮುಂದೆ ಹೇಳಕ್ ಅವ್ರಿಗೆ ಇಷ್ಟ ಇರ್ಲಿಲ್ವೇನೋ. ಎಲ್ಲ ಓಕೆನೇನೆ? ಏನೂ ಪ್ರಾಬ್ಲಮ್ ಇಲ್ಲ ಕಣೆ. ಮನೆ ಆಫೀಸ್ ಅಂತ ಓಡಾಡೋದು ಬೇಡ, ಮನೇಲೆ ತುಂಬ ಜವಾಬ್ದಾರಿ ಇದೆಯಲ್ಲ. ದೊಡ್ಡವರೆಲ್ಲ ಹೇಳಿದ್ರು, ಅದಕ್ಕೆ ನಾನು ಮನೇಲೇ ಇದ್ದೀನಿ. ಅಂದ್ರೆ ಏನರ್ಥ? ಇನ್ಮೇಲೆ ನೀನ್ ಆಫೀಸಿಗೆ ಬರಲ್ವೇನೆ? ನೀನ್ ಇಲ್ಲ ಅಂದ್ರೆ ನನ್ಗಿಲ್ಲಿ ಸಿಕ್ಕಾಪಟ್ಟೆ ಬೋರ್ ಆಗತ್ತೆ ಕಣೆ. ಸ್ವಲ್ಪ ದಿನ ಡೌಟೇ ಕಣೆ. ಹೀಗೆ ಈ ಮನೆಯೆಲ್ಲ ಅಡ್ಜಸ್ಟ್ ಆಗಬೇಕಲ್ವಾ? ಅವಳಿಗೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ. ಅವಳ ಜಾತಕ ತೋರಿಸಿದಾಗ ಈ ಮನೆಯಿಂದನೂ ಸ್ವಲ್ಪ ತೊಂದರೆ ಅಂದರು. ಅದಕ್ಕೆ ರಾಮ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನೀವು ಮನೇಲೇ ಇರಿ, ಸಿಹಿ ಜೊತೆನೇ ಇರಿ ಅಂತ ಹೇಳಿದ್ರು. ನಾನು ಆಫೀಸ್ ಕೆಲಸ ಎಲ್ಲ ನೋಡ್ಕೋತೀನಿ ಅಂದರು. ಓ ಮೈ ಗಾಡ್, ಏನಾಯ್ತು ಸಿಹಿಗೆ? ಇಶಿ ಓಕೆ? ಭಯ ಪಡೋವಂಥದ್ದು ಏನೂ ಇಲ್ಲ ಕಣೆ. ಒಂದೆರಡು ಸಲ ಬಿದ್ಲು ಅಷ್ಟೇ. ಸಿಕ್ಕಾಗ ನಾನು ಡೀಟೇಲಾಗಿ ಹೇಳ್ತೀನಿ. ನೀನು ಮನೆಗೆ ಯಾವಾಗ ಬರ್ತಿದ್ಯಾ? ಈ ವೀಕೆಂಡ್ ಬರ್ತೀಯಾ? ಅಯ್ಯೋ ಬರ್ತೀನಿ ಕಣೆ. ನಾನೇ ನಿಮ್ಮ ಮನೆಗೆ ಅಪ್ರೂವ್ದೊಳಗಲ್ಲ, ಡೋಂಟ್ ವ್ಯಾರಿ. ಅದಕ್ಕಲ್ಲ ಕಣೆ, ನಾನು ನಿನಗೆ ಆರತಿ ಮಾಡಬೇಕು, ನೀನು ಅಮ್ಮ ಆಗ್ತಿದ್ಯಾ? ಇದು ಕನ್ಫರ್ಮ್ ತಾನೇ? ಸೀತಾ, ಅದು ಏನಿಲ್ಲ ಕಣೆ. ಸುಮ್ಮನೆ ನಮ್ಮಮ್ಮ ಏನೇನೋ ಅಸ್ಯೂಮ್ ಮಾಡ್ಕೊಂಬಿಟ್ಟು ನನಗೂ ಎಕ್ಸೈಟ್ ಮಾಡಿಸ್ಬಿಟ್ರು. ಅಂದರೆ ನಾನು ಏನು ಅಮ್ಮ ಆಗ್ತಿಲ್ಲ. ಅದು ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ಸುಮ್ಮನೆ ನಾನು ವಾಮಿಟ್ ಮಾಡಿದೆ. ನಾನು ಏನೇನೋ ಅಸ್ಯೂಮ್ ಮಾಡಿಕೊಂಡೆ. ಡಾಕ್ಟರ್ ಹತ್ರ ಟೆಸ್ಟು ಮಾಡಿಸ್ಲಿಲ್ಲ. ತಿಂಗಳು ಲೆಕ್ಕ ತಪ್ಪಿತ್ತಷ್ಟೆ. ಹೌದಾ? ಹೋಗ್ಲಿ ಬಿಡು, ನೀನೇನು ಬೇಜಾರು ಮಾಡ್ಕೋಬೇಡ. ಆದಷ್ಟು ಬೇಗ ನೀನು ನಮಗೆ ಗುಡ್ ನ್ಯೂಸ್ ಕೊಡೋ ಥರ ಆಗಲಿ, ನಾನು ನಿನಗೆ ಆರತಿ ಮಾಡೋ ಥರ ಆಗಲಿ. ಆಯಿತು ಮೇಡಮ್. ಆ ಲಿಸ್ಟಲ್ಲಿ ನೀವು ಇದ್ದೀರಾ ಅನ್ನೋದನ್ನ ಮರಿಬೇಡಿ. ಹಾಗೆಲ್ಲ ಏನೂ ಇಲ್ಲ ಕಣೆ. ಇಲ್ವಾ? ಯಾಕೆ? ಸಿಹಿನೇ ನನ್ನ ಮಗು ಅಂತ ರಾಮ್ ಅಷ್ಟೇ ಅಲ್ಲ, ಈ ಮನೆಯವರು ಒಪ್ಕೊಂಡಿದ್ದಾರೆ. ಅವ್ರು ನನ್ನಿಂದ ಯಾವ ಮಗುನೂ ನಿರೀಕ್ಷೆ ಇಟ್ಕೊಂಡಿಲ್ಲ. ಇದು ಅವ್ರ ದೊಡ್ಡ ಗುಣನೋ ನನ್ನ ಅದೃಷ್ಟನೋ ನನಗೆ ಗೊತ್ತಿಲ್ಲ. ನೀನು ಆ ಮನೆ ಸೊಸೆ ಆಗಿದ್ದು ನಿಂಗೂ ಅವ್ರಿಗೂ ಎಲ್ರಿಗೂ ತುಂಬಾ ಲಕ್ಕಿ ಕಣೆ. ನಿನಗೆ ನೀನೇ ಕಮ್ಮಿ ಅಂತೆಲ್ಲ ಅನ್ಕೋಬೇಡ. ನೀವು ಆಫೀಸಿಗೆ ಬಂದಿರಲಿಲ್ವಲ್ಲ, ಏನಾಯ್ತೋ ಏನೋ ಎಲ್ಲ ಓಕೆನಾ ಅಂತ ವಿಚಾರಿಸಕ್ಕೆ ಕಾಲ್ ಮಾಡಿದೆ. ಯು ಟೇಕ್ ಕೇರ್. ಏನಾದರೂ ಇದ್ರೆ ಕಾಲ್ ಮಾಡು, ಓಕೆನಾ? ಹ್ಞೂ ಕಣೆ, ಎವ್ರಿಥಿಂಗ್ ಇಸ್ ಫೈನ್. ನೀನು ಅಶೋಕ್ ಸರ್ನ ಕರ್ಕೊಂಡು ಬೇಗ ಮನೆಗೆ ಬಾ ಆಯ್ತಾ? ಡೆಫಿನೆಟ್ಲಿ. ಟೇಕ್ ಕೇರ್. ಬಾಯ್ ಬಾಯ್. ಛೇ, ಇದೇನ್ ಮನೆನಾ ಭಜನೆ ಮಂದಿರನಾ? ಏಯ್, ಕೊಡ್ತೀನಿ ನೋಡ. ದೇವ್ರ ನಾಮ ಹಾಡ್ತಿದ್ರೆ ಡಿಸ್ಟರ್ಬ್ ಬಂತೀಯಾ? ಹನಿ, ಇಲ್ಲೆಲ್ಲರೂ ಭಜನೆ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡ್ತಿರೋ ನೀನು. ನಡಿ ರೂಮ್ಗೆ. ಬೇಡ, ಇಲ್ಲಿ ಇವನು ಯಾಕೆ ಹೋಗ್ಬೇಕು? ಅವನು ಭಜನೆ ಕೇಳಲಿ. ಕೂತ್ಕೊಳ್ಳ, ಕೈ ಮುಗಿ, ಕಣ್ಣು ಮುಚ್ಚು, ಪ್ರಾರ್ಥನೆ ಕೇಳು. ನೀವು ಶುರು ಹಚ್ಚಬೇಕು.
ಭಾರ್ಗು ಅಂತ ಬಂದಮೇಲೆ ಈ ಮ್ಯಾಚ್ ನಿನ್ನ ಕೈ ತಪ್ಪಿ ಎಲ್ಲೆಲ್ಲೋ ಹೋಗ್ತಿದ್ದಾನೆ. ಈಗೇನು ಮೌನವ್ರತನ? ಹೊಸ ಅಕಾಡೆಮಿಕ್ ಇಯರ್ ಆಗಿದ್ದಿದ್ರೆ ನಾನು ಕೇಳ್ದೆ ಸಿಹಿ ಸ್ಕೂಲ್ ಚೇಂಜ್ ಮಾಡ್ತಿದ್ರಾ? ಮತ್ತೆ ನೀವು ಸ್ಕೂಲ್ ಬಸ್ ಹೇಳ್ಬಿಟ್ಟಿದ್ದೀರಾ? ನನ್ಗೆ ಹೇಳ್ದೆ ಅಕಾಡೆಮಿಕ್ ಇಯರ್ಗೆ ಇನ್ನೂ ಎಷ್ಟು ದೂರ ಇದೆ. ಆದ್ರೆ ಸ್ಕೂಲ್ ಬಸ್ ನಾಳೆ ಮನೆ ಮುಂದೆ ನಿಲ್ತೈತೆ. ಇದ್ರ ಅರ್ಥ ಏನು? ನನಗೆ ಹೇಳೋ ಅಗತ್ಯ ಇಲ್ಲ ಅಂತ ಅನಿಸ್ತಾ ನಿಮಗೆ? ರಾಮ್, ನಿಮಗೆ ಅಷ್ಟೊಂದು ಬೇಜಾರಾಗಿದ್ರೆ ಐ ಆಮ್ ಸಾರಿ. ನಮಗೆ ಕೇಳ್ದೆ ಈ ಡೆಸಿಷನ್ ತಗೋಬೇಕು ಅಂತ ತಗೊಂಡಿದ್ದಲ್ಲ. ಎಲ್ಲಿಂದ ಸ್ಕೂಲ್ ತುಂಬಾನೇ ದೂರ ಇದೆ, ಅದಕ್ಕೆ ಬಸ್ ಅರೇಂಜ್ ಮಾಡಿತ್ತು. ನಿಮಗೂ ತುಂಬಾ ಕೆಲಸ ಇರುತ್ತಲ್ಲ, ಅವಳನ್ನ ಡ್ರಾಪ್ ಮಾಡೋಕ್ಕಾಗಲ್ಲ. ರಾಮ್, ಸಾರಿ. ನೀವು ನನ್ನ ದೂರ ಇಟ್ಟು ನೋಡ್ತಾ ಇದ್ದೀರಾ, ಅದಕ್ಕೆ ನಂಗೆ ಏನು ಹೇಳ್ತಾ ಇಲ್ಲ. ನಂಗೆ ಎಲ್ಲ ಅರ್ಥ ಆಗುತ್ತೆ. ಹಾಗಲ್ಲ ರಾಮ್, ಸಣ್ಣ ಸಣ್ಣ ವಿಷಯಕ್ಕೂ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಅರೇಂಜ್ ಮಾಡಿದೆ. ಎಷ್ಟು ಸಲ ಹೇಳಿ ನಿಮ್ಗೆ ಸಿಹಿ ಯಾವ ವಿಷಯದಲ್ಲೂ ನಂಗೆ ತೊಂದರೆ ಅಲ್ಲ ಅಂತ. ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಅವಳು ಎಲ್ಲ ವಿಷಯದಲ್ಲೂ ನಾನು ಇನ್ವಾಲ್ವ್ ಆಗಬೇಕು, ನಂಗೆ ಗೊತ್ತಾಗಬೇಕು. ನನಗೂ ಅಷ್ಟೇ ರೈಟ್ಸ್ ಇದೆ, ಬಿಕಾಸ್ ನಾನು ಅವಳ ಅಪ್ಪ. ಇದನ್ನ ನೀವು ದಬ್ಬಾಳಿಕೆ ಅಂತ ಅನ್ಕೊಂಡ್ರೆ ಅದು ದಬ್ಬಾಳಿಕೆ. ಏನ್ರಿ ಅಂಕುರಿಸ್ತಾ ಇದ್ದೀರಾ? ಓ, ದಬ್ಬಾಳಿಕೆ ತೋರಿಸ್ತಾ ಇದ್ದೀನಿ ಅಂತನಾ? ಹೊಡಿತೀರೇನ್ರಿ? ಹೊಡಿರಿ, ಕಮಾನ್ ಹಿಟ್ ಮೀ. ಯಾಕ್ರಿ ಸುಮ್ಮನಿದ್ದೀರಾ? ಬಾಯಿ ತುದಿಲ್ಲ ಬೈಗಳು ಇರ್ತಲ್ಲ, ಯಾವಾಗ್ಲೂ ಬೈತಾ ಇರ್ತೀರಲ್ಲ, ಬೈರಿ. ಸೈಲೆಂಟ್ ಆಗಿರೋದು ನಿಮ್ಗೆ ಸೂಟ್ ಆಗಲ್ಲ. ಇಷ್ಟು ಕ್ಯೂಟಾಗಿ ಸಿಟ್ಟು ಅಲ್ಲ, ದಬ್ಬಾಳಿಕೆ ತೋರಿಸಿದ್ರೆ ಯಾರಿಗೆ ತಾನೇ ಬಯಕ್ ಮನ್ಸು ಬರುತ್ತೆ ಹೇಳಿ? ಸಾರಿ ರಾಮ್, ಪ್ಲೀಸ್ ನನ್ನ ಕ್ಷಮಿಸಿ. ಏನೋ ಪಾಪ ಅಂತ ಈ ಸಲ ಬಿಡ್ತಾ ಇದ್ದೀನಿ. ಇರ್ಲಿ ಬಿಡಿ. ಇನ್ಮೇಲೆ ನಿಮ್ಮನ್ನ ಕೇಳ್ದೆ ನಾನು ಯಾವ ಡೆಸಿಷನು ತಗೊಳಲ್ಲ, ಓಕೆನಾ? ಆದ್ರೆ ನಾ ತಗೋತೀನಿ. ಅರೆ ಅದೇಂಗಾಗತ್ತೆ? ಅದು ಹಂಗೆ ತಗೋಬಹುದು. ನೋಡಿ, ಇದು ನಿಜವಾದ ದಬ್ಬಾಳಿಕೆ ಅಂದ್ರೆ. ಎಂತದೂ ಇಲ್ಲ, ಇದು ಪ್ರೀತಿ. ನೀವು ನನ್ನನ್ನ ಪ್ರೀತಿ ಮಾಡೋದಕ್ಕಿಂತ ನಾನ್ ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕೆ. ಓ, ಪ್ರೀತಿನ ಅದೇಂಗ್ ಅಳಿತೀರಾ ನೀವು? ನೀವ್ ಹೇಳ್ಕೊತೀರಾ, ನನ್ಗೆ ಹೇಳ್ಕೊಳಕ್ ಬರಲ್ಲ ಅಷ್ಟೇ. ಹಾಗಂತ ನಿಮ್ ಪ್ರೀತಿ ಜಾಸ್ತಿ, ನನ್ ಪ್ರೀತಿ ಕಡಿಮೆ ಅಂತ ಹೇಳೋದ್ ತಪ್ಪಾಗತ್ತೆ. ಏನ್ ತಪ್ಪು? ಎಲ್ಲ ಸರಿ. ಫಸ್ಟ್ ಈ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಕಲೀರಿ. ನಿಮ್ಮನ್ನ ನೋಡಿ ಕಲಿಯೋದು ಸಾಕಷ್ಟು ಇರ್ಬೋದು, ಆದ್ರೆ ಈ ಪ್ರೀತಿ ವಿಷಯದಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ನಾನು ಒಂಥರ ಪ್ರೋ, ಗೊತ್ತಾಯ್ತಾ? ಗೊತ್ತಾಯ್ತು. ಲೆಸನ್ ನಂಬರ್ 1 ಲರ್ನ್. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಸೀತಾರಾಮ ಓ ಸೀತಾರಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.